ವೆಲ್ಕಮ್ ಟು ಲಕ್ಕಿ ವ್ಲಾಗ್ಸ್. ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಮಾರ್ನಿಂಗ್ 7:30ಗೆಲ್ಲ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗಿ ಮನೆಗೆ ಬಂದ ತಕ್ಷಣ ನಮ್ಮ ಮಮ್ಮಿ ಗೀಸರ್ ಆನ್ ಮಾಡಿ ನೀರು ಬಿಟ್ಟಿದ್ರು. ಸೊ ನನ್ನ ಹಸ್ಬೆಂಡ್ ಫ್ರೆಶ್ ಅಪ್ ಆಗಿ ಇವತ್ತೇನು ರೆಸ್ಟ್ ಮಾಡಿಲ್ಲ, ಆಫೀಸ್ಗೆ ಹೊರಟರು. ಸೊ ಅದೇ ಇವತ್ತು ನಮ್ಮ ಲಕ್ಕಿಗೂ ಸ್ಕೂಲ್ ಸ್ಟಾರ್ಟ್ ಆಗಿದೆ. ದಸರಾ ಹಾಲಿಡೇಸು ಅಕ್ಟೋಬರ್ 8ಗೆ ಎಂಡ್ ಆಗಬೇಕಿತ್ತು. 8ಇಂದ ಸ್ಕೂಲ್ ಸ್ಟಾರ್ಟ್ ಆಗಬೇಕಿತ್ತು. ಲೀವ್ಸ್ ಮತ್ತೆ ಎಕ್ಸ್ಟೆಂಡ್ ಆಗಿರೋದ್ರಿಂದ ಇವತ್ತಿಂದ ಸ್ಟಾರ್ಟ್ ಆಗಿದೆ ಸ್ಕೂಲು. ಸೊ ಅದರಿಂದ ಕಳಿಸಿದ್ದೀನಿ. ಲಕ್ಕಿನ 1:30ಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾನು 1 o'clockಗೆ ಹೋಗಿ ಕರ್ಕೊಂಡು ಬಂದುಬಿಡೋಣ ಅಂಥೇಳಿ. ಲಕ್ಕಿ ಸ್ಕೂಲ್ ಹತ್ರ ಹೋಗೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಟೆರೆಸ್ಗೆ ಹೋಗ್ಬಿಟ್ಟು ಬಟ್ಟೆ ಒಣಗಾಕೋದಿದೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಾವು ಟ್ರಿಪ್ಪಿಂದ ಬಂದಿದ್ದ ಬಟ್ಟೆನೆಲ್ಲ ಮಿಷಿನ್ಗೆ ಹಾಕಿ ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಈಗ ಹೋಗ್ಬಿಟ್ಟು ಟೆರೆಸ್ಗೆ ಹೋಗ್ಬಿಟ್ಟು ಬಟ್ಟೆನೆಲ್ಲ ಒಣಗಾಕಬೇಕು. ಒಣಗಾಕಿ ಬಂದು ಲಕ್ಕಿ ಸ್ಕೂಲ್ ಹತ್ರ ಹೋಗೋಣ. ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಈಗ ಲಕ್ಕಿನ ಹೋಗಿ ಸ್ಕೂಲಿಂದ ಕರ್ಕೊಂಡು ಬರಬೇಕು ಅವಳನ್ನ. ಈಗ ಮನೆಗೆ ಬಂದ ತಕ್ಷಣ ಅವಳಿಗೆ ಊಟ ಮಾಡಿಸಿ ನಿದ್ದೆ ಮಾಡಿಸ್ಬೇಕು. ನಿದ್ದೆ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಅದೊಂದು ಭಯ ಆಗ್ತಿದೆ ನನಗೆ. ಅವಳು ನಿದ್ದೆ ಮಾಡಿದ್ರೆ ನಾನು ರೆಸ್ಟ್ ಮಾಡ್ಬೋದು. ಅವಳು ನಿದ್ದೆ ಮಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನೈಟೇ ನಿದ್ದೆ ಮಾಡಬೇಕಾಗುತ್ತೆ. ನೋಡೋಣ ಇವತ್ತು ಹೇಗಿರುತ್ತೋ. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿಯಾಗಿರುತ್ತೆ. ನೋಡೋಣ ಬನ್ನಿ. ಈಗ ಹೋಗ್ಬಿಟ್ಟು ಲಕ್ಕಿನ ಸ್ಕೂಲಿಂದ ಕರ್ಕೊಂಡು ಬರೋಣ. ಒಂದೇ ಬಿಟ್ಟು ಯಾಕೋ ಅಳ್ಕೊಂಡು ಬರ್ತಿದ್ದಾಳೆ. ಯಾಕೆ ಮಗನೇ? ನೋಡಿ, ಲಕ್ಕಿ ಸ್ಕೂಲಿಂದ ಬಂದು ಮನೆಗೆ ಊಟ ಮಾಡಿ ನಿದ್ದೆ ಮಾಡ್ತಾವಳೆ. ನಾನು ಈಗ ಊಟ ಮಾಡೋಣ ಅಂತ ನೋಡಿದ್ರೆ ಮಳೆ ಬರ್ತಿದೆ. ಟೆರೆಸ್ಗೆ ಹೋಗಿ ಬಟ್ಟೆ ಎತ್ತಬೇಕು. ನೋಡಿ, ಸಣ್ಣದಾಗಿ ಮಳೆ ಬರ್ತಾ ಇದೆ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಊರಿಗೆ ಹೋಗಿ ಬಂದಾಗಿಂದ ಸಖತ್ ಟಯರ್ಡ್ ಆಗಿತ್ತು. ಸೊ ಅದರಿಂದ ನಾನು ಯಾವುದೇ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಕೂಡ ಸೆಪ್ರೇಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟಿದ್ದಾರೆ ನನ್ನ ಹಸ್ಬೆಂಡು. ಈಗ ಕಾರ್ತಿಕ್ ಮಾಸ ಅಲ್ವಾ, ಸೊ ಅದರಿಂದ ನಾನು ನಾನ್ ವೆಜ್ ತಿಂತಾ ಇಲ್ಲ. ಅದರಿಂದ ನಂಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೀ. ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಎಂಟಿ ಸ್ಟಮಕ್ಕಲ್ಲಿ ತಿಂದರೆ ತುಂಬ ಒಳ್ಳೆಯದು ಅಂತಾರೆ. ಸೊ ಇದನ್ನು ನಮ್ಮ ಕಡೆ ಹಲ್ವಾ ಅಂತಾರೆ, ಬೇರೆ ಕಡೆ ಹೆಂಗಂತಾರೋ ಏನಂತಾರೋ ಗೊತ್ತಿಲ್ಲ. ಕಮೆಂಟ್ ಮಾಡಿ ನೋಡೋಣ. ಇದು ಆ್ಯಕ್ಚುಲಿ ನಾವು ಊರಿಗೆ ಹೋಗಿ ಬಂದಿದ್ವಿ. ಫಿಶ್ಶು, ಚಿಕನ್ ಎಲ್ಲ ಚೆನ್ನಾಗಿ ತಿಂದಿದ್ವಿ. ಬಾಡಿ ಹೀಟ್ ಆಗಿಬಿಟ್ಟು ಡಿಹೈಡ್ರೇಟ್ ಆಗಿರೋದು ಗೊತ್ತಾಗ್ತಾ ಇದೆ. ಸೊ ಇದು ತಂಪು ಅಂತ ಹೇಳ್ತಾರೆ, ಹೈಡ್ರೇಟೆಡ್ ಆಗಿರುತ್ತೆ. ನೋಡೋಣ, ಇದನ್ನ ತಿನ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದು. ಚೆನ್ನಾಗಿದೆ ನೋಡಿ. ನನ್ನ ಹಸ್ಬೆಂಡು ಬ್ರೇಕ್ಫಾಸ್ಟ್ ಮಾಡಿಕೊಟ್ಟಿದ್ದಾರೆ, ಟೇಸ್ಟ್ ಮಾಡೋಣ. ಚೆನ್ನಾಗಿ ಮಾಡಿದ್ದಾರೆ, ಸ್ಪೈಸಿಯಾಗಿ. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ನಾನೇ ಅರಿಶಿನ ಸ್ವಲ್ಪ ಕಡಿಮೆ ಹಾಕಿ ಅಂತ ಹೇಳಿದೆ. ಅರಿಶಿನ ಜಾಸ್ತಿ ಇದ್ದರೆ ಏನೋ ತಿನ್ನೋಕ್ಕೆ ಮನಸ್ಸು ಬರೋಲ್ಲ, ಅದೇ ಸ್ಮೆಲ್ಲೇ ಬರ್ತಾ ಇರುತ್ತೆ ಅನ್ನೋ ಥರ ನನ್ನ ಫೀಲ್ ಅಷ್ಟೇ. ಬಟ್ ಚೆನ್ನಾಗಿದೆ, ಸ್ಪೈಸಿಯಾಗಿ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆ ಮತ್ತೊಂದು ಬ್ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.